ಒಬ್ರು ಹೇಳ್ಬೋದು ಏನೋ ಅವ್ರ ಪರ ಇದ್ದಂತರು ಇವ್ರ ಪರ ಇದ್ದಂತರು ಇಲ್ಲಿ ಯಾರ ಪರನೂ ಇಲ್ಲ. ಯಾಕಂದ್ರೆ ಯಾರ ಪರ ಇದ್ದಂಥ ಇರುವಂಥ ವ್ಯಕ್ತಿತ್ವಗಳು ಈ PKPS ಸದಸ್ಯರು ಅಲ್ಲ. ಯಾಕಂದ್ರೆ 15 ಜನರು ಒಬ್ಬ ವ್ಯಕ್ತಿಗೆ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ಆ ವ್ಯಕ್ತಿ ಬುದ್ಧಿವಂತ ಇದ್ದವ ಕೈ ಕೊಟ್ಟಿರ್ತಾರೆ. ಅದಕ್ಕೆ ಇವರೆಲ್ಲರೂ ಏನೋ ಮಾಡಿರ್ಬೋದು. ನಾವು 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ, ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಕೊಟ್ಟಿಲ್ಲ ಅಂತ ಅನ್ನೋದಿಲ್ಲ ನಾವು. ಯಾಕಂದರೆ ಈಗಾಗಲೇ 41 PKPS ಸದಸ್ಯರನ್ನ ಇಟ್ಕೊಂಡು ನಮ್ಮ ಬಾಲಚಂದ್ರ ಅವರು ಹುಕ್ಕೇರಿ ತಾಲೂಕಿನ ನಾವು ಅವ್ರಿಗೆ ತಿರುಗಿ ಹೇಳ್ತಾ ಇದ್ದಾರೆ ಏನಪ್ಪ ಅಂದ್ರೆ ರಾಜೇಂದ್ರ ಗೆಲುವಿಗೆ ಶ್ರಮಿಸಿ ಅಂತೇಳಿ. ಅಲ್ಲೇ ರಾಜೇಂದ್ರ ಪಾಟೀಲ್ರವರು ನಮ್ಮ ಏನಪ್ಪ ಅಂತಂದ್ರೆ ರಮೇಶ್ ಕತ್ತಿ ಅವರು ಇರ್ತಿತ್ತಂಥವ್ರು ಅವ್ರನ್ನ ಆರಿಸಿ ತೊಗೊಂಡು ಬನ್ನಿ ಅಂತೇಳಿ ಆ ಸಂಖ್ಯೆನೇ ಇವತ್ತು PKPS 41 ತೋರಿಸ್ತಾ ಇದೆ. ಇವನ್ ಪಬ್ಲಿಷು ಆಗಿದೆ ಪತ್ರಿಕೆಗಳಲ್ಲೇ, ಅದು ನೋಡ್ರೆ ಗೊತ್ತಾಗ್ತದೆ. ಇನ್ನೂ ಕಡಿಮೆ ಇದ್ದಾರೆ ಅವರಲ್ಲೇ. ಇದು ಹುಕ್ಕೇರಿ ಇದೆ. ಇನ್ನುಳಿದ ಕಡೆ ನಿರ್ಧರಿತ ಏನು ಬಿಂಬಿಸಿ ಪ್ರಯತ್ನ ಮಾಡಿರ್ಬೋದು ಬಾಲಚಂದ್ರ ಜಾರಕಿಹೊಳಿ ಅವರು. ಆದರೆ ಬರುತ್ತಿರೋ ಸುದ್ದಿಗಳನ್ನು ಗಮನಿಸಿದಾಗ PKPS ಸದಸ್ಯರು ಅಷ್ಟು ಸುಲಭವಾಗಿ ತಮ್ಮ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ. ಮತ್ತು ಅಲ್ಲಿ ತಾಲೂಕಾ ವೈಸ್ ಅಂತ ಲೀಡರ್ಗಳು, MLAಗಳು, MLCಗಳು, ಹಿರಿಯರು ಅವ್ರದಿಂದ ಅವರು ತಮ್ಮ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಈಗ ಒಂದು ಬಾಂಬ್ ಸಿಡಿಸಿದ್ದಾರೆ. ನಾನು ಮತ್ತು ನಮ್ಮ ಲಕ್ಷ್ಮಣ ಸವದಿ ಒಂದಾಗಿದ್ದೀವಿ. ಇಬ್ಬರು ಬುದ್ಧಿವಂತರು, ಇಬ್ಬರು ಲಾಸ್ಟ್ ಟೈಮ್ ಫೈಟ್ ಮಾಡಿದವರು ಅಧ್ಯಕ್ಷ ಬಂದಾಗ ಒಂದು ಮಾತು ಹೇಳಿಬಿಟ್ರು, ನಾನು ಅಧ್ಯಕ್ಷ ಸ್ಪರ್ಧೆ ಅಲ್ಲಪ್ಪ ಅಂದರೆ ಯಾರು ಬಿಟ್ಟು ಕೊಡ್ತಾರ ಅಧ್ಯಕ್ಷ ಸ್ಥಾನವನ್ನು? ಹೌದಿಲ್ಲ, ಯಾರಾದರೂ ಲಿಂಗಾಯತರಾಗಬೇಕು, ಅವ್ರ ಮೆಜಾರಿಟಿ ಅದ. ಆದರೆ ಆ ಲಿಂಗಾಯತ ಅಧ್ಯಕ್ಷರಾಗುವಂಥವ್ರು ನಾವ್ಯಾಕಪ್ಪ ಜಾರಕಿಹೊಳಿ ಅವ್ರು ಹೇಳಿದಂಗೆ ಕೇಳಬೇಕು ಅನ್ನುವಂಥ ಒಂದು ವಾತಾವರಣ ಒಳ್ಳೆಯದು. ಯಾಕಂದ್ರೆ ಅವ್ರು ಗೆಲ್ಲುವುದಿಲ್ಲ ಬರುವುದಿಲ್ಲ ಅಂತ ಎಲ್ಲ ಮಾತುಗಳು